ಫ್ರೆಂಡ್ ತಿಂದಿದ್ವಿ ಅವತ್ತು ಹೋಗಿ. ಅಲ್ಲೇ ಹೋಗೋಣ ಬಿಡು. ಅಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ. ಹೆಂಗಿದ್ರು ಮನೆಯಿಂದ ಎಷ್ಟು 5 or 6 kilometers ಅಷ್ಟೇ ಅಲ್ವಾ? ಫಸ್ಟ್ ನಾವು ಊಟ ಮಾಡೋಣ ಇಲ್ಲ ನಮ್ ಬಾಡಿಗೆ ಊಟ ಮಾಡ್ಸೋಣ? ಫಸ್ಟ್ ಬಾಡಿಗೆ ಊಟ ಮಾಡ್ಸೋಣ, ಆಮೇಲೆ ನಾವು ಊಟ ಮಾಡ್ಕೋಣ. ಸುಸ್ತಾಗುತ್ತಲ್ಲ. ಇಲ್ಲ, ಊಟ ಮಾಡ್ಕೋಬೋಣ ಬಿಡು ಫಸ್ಟ್. ಅವಾಗ ಮೂಡ್ ಚೆನ್ನಾಗಿರಲ್ಲ ಆಚೆ ಆಮೇಲೆ ಸುಸ್ತಾಗುತ್ತಲ್ಲ. ಆಮೇಲೆ ಮೂಡ್ ಚೆನ್ನಾಗಿರಲ್ಲ ಆಚೆ ಹೋಗಕ್ಕೆ. ಹೊಟ್ಟೆ ಆಮೇಲೆ ಟೈಮಿಂಗ್ ಗೊತ್ತಾಗಲ್ಲ, ಯಾವಾಗ ಹೊಟ್ಟೆ ಹಸಿತದೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ಯಾಕೆ, ಟೈಮ್ ಕರೆಕ್ಟಾಗಿ ಊಟ ಮಾಡಿ ಆಮೇಲೆ ಜೂಟಾಟ ಆಡೋಣ. ಆದ್ರೂ ಐ ಆಮ್ ಎಕ್ಸೈಟೆಡ್ ಟುಡೇ ಮೀಟಿಂಗ್. ಯಾಕೆ? ಇಂಥ ಅವಕಾಶ ಯಾವಾಗ ಸಿಗುತ್ತೆ ಬೇಬಿ? ಅದೇ ಮಾತನ್ನ ಹೋಗಿ ನಿಮ್ಮ ಅತ್ತೆ ನಿಮ್ಮ ಮಾವನ್ ಹೇಳು. ನಮ್ಮ ಅತ್ತೆ ಮಾವ ನನಗೋಸ್ಕರನೇ ಇವತ್ತೆಲ್ಲ ಹೊರಗಡೆ ಹೋಗಿರೋದು. ಇವತ್ತು ಗುರುವಾರ ಅಂತ ದೇವಸ್ಥಾನಕ್ಕೆ ಹೋಗ್ತಿರೋದು ಅಷ್ಟೇ ಅವರು. ಅಳಿಮಯ್ಯ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನೀನು ನಿನ್ನ ದೇವರಾಟ ಶರಣ ಅಂತ. ನೀನ್ ಮಠಕ್ಕೆ ಹೋಗಿ ಸೇರ್ಕೊಳ್ಳಿ ಅಂತ. ನಾನು ಯಾವುದೇ ಕಾರಣಕ್ಕೂ ಮಠಕ್ಕೆ ಹೋಗಲ್ಲಪ್ಪ. ಹುಷಾರು, ಇನ್ನ 1 ವಾರ 15 ದಿವಸ ಆಗೈತೆ ಅಷ್ಟೇ ಮಂಚ ತಂದು. ಎಷ್ಟೊಂದು ಭಯ, ನಾ ಮಂಚ ಮುರಿದಾಕ್ಬಿಡ್ತೀನಿ ಅಂತ. ಏನ್ ಮಾಡೋ ತರ ಅವತಾರಗಳು ಹೇಳಕ್ಕಾಗಲ್ಲ. ಇಷ್ಟಾದ್ರೂ ಭಯ ಭಕ್ತಿ ಐತಲ್ಲ ಆ ವಿಷಯದಲ್ಲಿ. ನಿನ್ಮೇಲೂ ಕೂಡ ಭಯ ಭಕ್ತಿ ಪ್ರೀತಿ ಕಾಳಜಿ ಎಲ್ಲ ಇದೆ. ಆದ್ರೆ ಏನ್ ಬಂತು? ಬೇಬಿ 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 ಸಾಕು ಬಿಡು ಅಂತೀಯ. ಸಾಕು ಸಾಕು ಅನ್ನೋ ಮಾಡೋದು ಯಾರು? ಯಾರು? ಮನುಷ್ಯ ಹೊಟ್ಟೆ ತುಂಬೋವರೆಗೂ ಊಟ ಮಾಡ್ತಾನೆ, ಹೊಟ್ಟೆ ತುಂಬಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಕ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಮಾಡ್ತಾನೆ. ಹೇಳ್ತಿದ್ಯಾ ನನಗೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಡು ನೀನು ಅಂತ. 5 times 10 times? ಏನ್ ನಾನೇನು ಮಿಷಿನ್ ಗನ್ ಮಿಷಿನ್? ಏನೋ 3 to 4 ಏನ್ ಗೊತ್ತಾ, 5 to 6. ನನ್ಗೇನಿಲ್ಲ ಅಷ್ಟೆಲ್ಲ. ಏನನ್ನ ಮತ್ತೆ ಬರ್ಲಿಲ್ಲ ಅಂದ್ರೆ 5 to 6. ಹೌದಲ್ವಾ? ನಾನು ತುಂಬಾ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಬರ್ತಾ ಇದ್ದೀನಿ, ಬೇಗ ರೆಡಿ ಆಗ್ತೀನಿ ತಡಿ. ಫೋನ್ ಇಡೋಣ? ರೆಡಿ ಹಾಕೊಂಡು ಮಾತಾಡ್ಬೋದಲ್ಲ. ಹೆಂಗ್ ಮಾತಾಡೋಕ್ಕಾಗುತ್ತೆ? ನಾನು ಫ್ರೆಶ್ ಅಪ್ ಆಗ್ಬೇಕಿನ್ನು. ಹೌದಾ? ಪ್ಯಾಂಟ್ ಒಳಗಡೆ ಹಾಕೊಳೋದನ್ನು ಹಾಕೋ. ಬೇಡ, ಸುಮ್ಮನೆ ಯಾಕೆ ನಿನಗೆ ರಿಸ್ಕ್ ತೆಗಿಯಕ್ಕೆ. ಪರವಾಗಿಲ್ಲ ಹಾಕೋ, ಲಾಸ್ಟ್ ಟೈಮ್ ಮಾಡ್ದಂಗ್ ಮಾಡ್ಬೇಡ. ನಾನೇನೇ ಮಾಡಿದ್ ಲಾಸ್ಟ್ ಟೈಮು? ಏನೋ ಬಿಡು, ಅವೆಲ್ಲ ಯಾಕೆ, ನೀನ್ ಹಾಕೋ ಅಷ್ಟೇ.
ಸರಿ ಆಯ್ತು. ಹ್ಮ್ ಹ್ಞೂ ಶರ್ಟ್ ಒಳಗಡೆ ಹಾಕೋದನ್ನ ಹಾಕೋಬೇಡ. ಹ್ಞೂ ಹ್ಮ್ ಸರಿ ಆಯ್ತು. ಹೋಮ್ ಮಿನಿಸ್ಟ್ರಿ ಹೇಳ್ದಂಗೆ ಆಗಬೇಕು. ಮತ್ತೆ ಏನು ಹೇಳಲ್ವಾ? ನೀನು ಹಾಕೋಬೇಡ.